ಇಷ್ಟೆಲ್ಲ ರಾಜಕೀಯ ಜೀವನವನ್ನು ಅನುಭವಿಸಿದವರಿಗೆ, ರಾಜಕೀಯದಲ್ಲಿ ಇಷ್ಟೆಲ್ಲ ಸೇವೆಗಳನ್ನ ಮಾಡಿದವ್ರಿಗೆ ಒಂದು ಕಟ್ಟಕಡೆಯ ಆಸೆ ಇದ್ದೇ ಇರುತ್ತೆ, CM ಆಗಬೇಕು ಅಂತ. ಇಲ್ಲ, ನನ್ನ ಪ್ರಕಾರ ನಾನು ಪರ್ಮನೆಂಟ್ CM, ನಾನು ಕಾಮನ್ ಮ್ಯಾನ್. ಆ ಕಾಮನ್ ಮ್ಯಾನ್ಗಿಂತ ಒಳ್ಳೆ CM ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ 2 ಸಲ ನಮ್ಮ ಪಕ್ಷದಲ್ಲಿ ಒಂದಷ್ಟು ಸಂಚಲನ ಉಂಟು ಮಾಡಿದಾಗ ನನ್ನ ಹೆಸರು ಕೂಡ ತೇಲು ಬಂದಿತ್ತು. ನಮ್ಮ ಅನೇಕ ಜರ್ನಲಿಸ್ಟು ಕೂಡ ಕೇಳಿದರು, ಏನು ನಿಮ್ಮದು ಹೆಸರು ಕೇಳಿ ಬರ್ತಾಯಿದೆ ಅಂತ. ಇದನ್ನು ಇಂಗ್ಲೀಷಲ್ಲಿ ಕೈಟ್ ಫ್ಲೈಯಿಂಗ್ ಹೇಳ್ತಾ ಇರ್ತಾರೆ, ಗಾಳಿಪಟಗಳನ್ನ ಬಿಡ್ತಾ ಇರ್ತಾರೆ. ನಾನು ಅವಾಗಲೇ ಹೇಳ್ದಂಗೆ ಎಲೆಕ್ಷನ್ ನಿಲ್ಲದೆ ಗೊತ್ತಿರಲಿಲ್ಲ, ಫಸ್ಟ್ ಟರ್ಮ್ ಗೆದ್ದಾಗ ಸೆಕೆಂಡ್ ಟರ್ಮ್ ನಿಲ್ತೀನಿ ಅಂತ ಗೊತ್ತಿರಲಿಲ್ಲ, ಸೆಕೆಂಡ್ ಟರ್ಮ್ ಗೆದ್ದ ಮೇಲೆ ಫಸ್ಟ್ ಟೈಮ್ MLA ಆಗ್ತೀನಿ ಅಂತ ಗೊತ್ತಿರಲಿಲ್ಲ, ಮಿನಿಸ್ಟರ್ ಆಗ್ತೀನಿ ಅಂತ ಊಹೆನೂ ಮಾಡಿರಲಿಲ್ಲ. ಹಿಂದಿನ ದಿವಸ ನಾನು ಫೋನ್ ಮಾಡಿ ಹೇಳಿದ್ರು ಯಡಿಯೂರಪ್ಪನವರು, ನಿಮ್ಮ ಮಿನಿಸ್ಟರ್ ಆಗ್ತಾಯಿದ್ದೀರಾ ನೀವು ಅಂತ. ನಾನು ನಂಬಲಿಲ್ಲ. ನಾನು ರೇ ಅರ್ಥ ಆಯ್ತಾ ನಾನು ಹೇಳಿದ್ದು, ನಾಳೆ ನೀವು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀರಾ ಆಯ್ತು ಸರ್ ಅಂದೆ ನಾನು. ಸೊ ನನ್ನಿದ್ದ ಬ್ಯಾಕ್ಗ್ರೌಂಡಲ್ಲಿ, ನಮ್ಮ ಮನೆ ಪರಿಸ್ಥಿತಿನಲ್ಲಿ ಇಷ್ಟು ಆಗಿದೆಯಲ್ಲ ಅನುಭವ, ಇದಕ್ಕೆ ನಾನು ಸದಾ ಸಮಾಜಕ್ಕೆ, ನನ್ನ ಪಕ್ಷಕ್ಕೆ, ನನ್ನ ಗೆಳೆಯರಿಗೆ ನಾನು ಸದಾ ಋಣಿಯಾಗಿರ್ತೀನಿ. ಮುಂದೆ ಯಾವ ರೀತಿ ಬರ್ತದೋ ಪರಿಸ್ಥಿತಿ ಆ ರೀತಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಒಬ್ಬರು ಪೊಲಿಟಿಷಿಯನ್, ಒಬ್ಬರು ಸೆಲೆಬ್ರಿಟಿ ಮಕ್ಕಳಾದರೆ ಅದೊಂಥರ ಹೊರೆನೂ ಹೌದು ವರನೂ ಹೌದು ಅನ್ನೋ ಥರ ಆಗುತ್ತೆ. ನಿಮ್ಮ ಲೈಫಲ್ಲಿ ಹೊರ ಆದಂಥ 2 ಘಟನೆಗಳು ಯಾವ್ದಾರು ಇದ್ರೆ ಹೇಳ್ಬೋದಾ? ಹೊರೆ ಅಂತ ಆಗೋಕ್ಕೆ ಮೋಸ್ಟ್ ಪೀಪಲ್ ಡಿಂಟ್ ನೋ ಹೂ ಮೈ ಫಾದರ್ ವಾಸ್. ಈ ಕೋವಿಡ್ ಅಲ್ಲ, ಡ್ಯಾನ್ಸ್ ವೈರಲ್ ಆಗಿಲ್ಲ ಅಂದಿದ್ರೆ ಗೊತ್ತೇ ಆಗ್ತಿರ್ಲಿಲ್ಲ. ಆ ವೈರಲ್ ಆದಮೇಲೆ ತುಂಬ ಜನಕ್ಕೆ ಸಪ್ತಗಿರಿ ನಾನು ಅಲ್ಲಿ ಓದ್ತಿದ್ದಾಗ ಗೊತ್ತಾಗಿದ್ದು, ಓ ಸುರೇಶ್ ಕುಮಾರ್ ಮಗಳು ಇವರು ಅಂತ. ಸೊ ದೋ ಐ ಡೋಂಟ್ ವಾಲಂಟ್ಲಿ ಟೆಲ್ ನಮ್ಮಪ್ಪ ಯಾರು ಅಂತ, ಐ ಆಮ್ ವೆರಿ ಪ್ರೌಡ್ ಆಫ್ ಬೀಯಿಂಗ್ ಹಿಸ್ ಡಾಟರ್. ಐ ಡೋಂಟ್ ನೋ ಎಷ್ಟು ಪೊಲಿಟಿಷಿಯನ್ಸ್ ಮಕ್ಕಳು ಅದನ್ನು ಹೇಳ್ಬೋದು, ಬಟ್ ನಾನು ಹೆಮ್ಮೆಯಿಂದ ಹೇಳ್ಬೋದು ನಾನು ಸುರೇಶ್ ಕುಮಾರ್ ಮಗಳು ಅಂತ. ನನ್ನ ಮನೆಯಲ್ಲಿ ಯಾರು ಕೂಡ ತಲೆಗೆ ಹತ್ತಿಸ್ಕೊಂಡಿಲ್ಲ. ಅದು ನಮ್ಮ ಮನೇಲಿ ಏನೋ ದೊಡ್ಡವರು ಯಾರೋ ಇದ್ದಾರೆ, ಒಂದು ಸೆಲೆಬ್ರಿಟಿ ಅಂತ ಹೇಳಿದ್ರಿ, ಪೊಲಿಟಿಷಿಯನ್ ಅಂತ, ಅದನ್ನ ಯಾರು ಕೂಡ ತಲೆಗೆ ಹಚ್ಕೊಂಡಿಲ್ಲ. ವಿ ಐ ಟ್ರೈ ಟು ಬಿ ಆ್ಯಸ್ ಕಾಮನ್ ಆ್ಯಸ್ ಎ ಕಾಮನ್ ಮ್ಯಾನ್ ಕ್ಯಾನ್ ಬಿ.